ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2025-26ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಮತ್ತು ಗುಡ್ ಅಪ್ಡೇಟ್ ಕೂಡ ಬಂದಿದೆ. ಆ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 11ನೇ ತರಗತಿ ಮತ್ತು PUC ನಂತರದ ಕೋರ್ಸ್ಗಳನ್ನ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ 25-26ನೇ ಸಾಲಿನ ಹೊಸದಾಗಿ ಅರ್ಜಿ ಸಲ್ಲಿಸೋರು ಮತ್ತು ರಿನ್ಯೂವಲ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ, ನಮ್ಮದು ಡೇಟಾ ಫೆಕ್ಚ್ ಆಗ್ತಾಯಿಲ್ಲ, ರಿಜಿಸ್ಟರ್ ನಂಬರ್ ಹೊಡೆದಾಗ ನಮ್ಮ ಕಾಲೇಜ್ ಯಾವ ಅಡ್ಮಿಷನ್ ಆಗಿದ್ದೀವಿ, ರಿಸಲ್ಟ್ ಏನಾಗಿದೆ, ಆ ಡೇಟಾ ಏನಪ್ಪ ಅಂದರೆ ಫೆಕ್ಚ್ ಆಗ್ತಾ ಇಲ್ಲ ಅಂದರು. ಈಗ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ರ ಮೇಲೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಚೆಕ್ ಮಾಡ್ಕೊಂಡಾಗ ಅವರ ಆಟೋಮೆಟಿಕ್ಲಿ ಅವ್ರ ಕಾಲೇಜ್ ಕಡೆಯಿಂದ, ಅವ್ರ ಬೋರ್ಡ್ ಅಥವಾ ಅವ್ರ ಯೂನಿವರ್ಸಿಟಿ ಕಡೆಯಿಂದ SSPಗೆ ಎಲ್ಲ ಇನ್ಫಾರ್ಮೇಷನ್ ಹೋಗಿರೋದ್ರಿಂದ ಈಗ ಡೇಟಾಗಳು ಫೆಕ್ಚ್ ಆಗ್ತದೆ. ಹಾಗಾಗಿ ಯಾರು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿ ಮಾಡಿಲ್ಲ, 25-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋ ವಿದ್ಯಾರ್ಥಿಗಳು ಕೂಡಲೇ ಅರ್ಜಿನ ಸಲ್ಲಿಸುವುದು. ಅರ್ಜಿ ಸಲ್ಲಿಕೆ ಲಾಸ್ಟ್ ದಿನಾಂಕವನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ನಿಮ್ಗೆ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಕಾಲೇಜ್ ಶಿಕ್ಷಣ ಇಲಾಖೆ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲಿಕ್ಕೆ ಡಿಸೆಂಬರ್ 15ರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ, ಹಾಗೆ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಕೂಡ ಡಿಸೆಂಬರ್ 20ನೇ ತಾರೀಕು, ಹಾಗೆ ತಾಂತ್ರಿಕ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 31ರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕೂಡಪ್ಪ ಅಂದರೆ ಡಿಸೆಂಬರ್ 31ರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಮತ್ತು ಅದನ್ನು ಕೂಡ ತೋರಿಸಿದ್ದಾರೆ. ಸೊ ಹಾಗೆ ಏನಪ್ಪ ಅಂದರೆ, ವಿದ್ಯಾರ್ಥಿ ಕಾರ್ಮಿಕ ಇಲಾಖೆಯಿಂದ ಅರ್ಜಿ ಸಲ್ಲಿಸೋ ವಿದ್ಯಾರ್ಥಿಗಳು ಕೂಡ ಡಿಸೆಂಬರ್ 31ರವರೆಗಿದೆ. ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಜನವರಿ 15, 2026ರವರೆಗಿದೆ. ಅಲ್ಪಸಂಖ್ಯಾತ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ 31 ಜನವರಿ 2026ರವರೆಗಿದೆ. ಆಯುಷ್ ಇಲಾಖೆ, ಆರ್ಯವೈಶ್ಯ ಇಲಾಖೆ ಇಬ್ಬರಿಗೂ ಕೂಡ ಫೆಬ್ರವರಿ 28, 2020 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ವಿದ್ಯಾರ್ಥಿ ಅರ್ಜಿ ಸಲ್ಲಿಸೋಕ್ಕೆ ಲಾಸ್ಟ್ ದಿನಾಂಕ ಕೂಡ ಫೆಬ್ರವರಿ 28, 2026 ಕೂಡ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ನಮ್ಮದು ಡೇಟಾ ಫೆಕ್ಚ್ ಮಾಡ್ಬೇಕಂತಿದ್ದಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳದು ಡೇಟಾ ಫೆಕ್ಚ್ ಮಾಡೋಕ್ಕೆ ಹೋದಾಗ ಆಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಈಗ ಡೇಟಾ ಎಲ್ಲ ಫೆಕ್ಚ್ ಆಗ್ತದೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಸೊ ಅಂಥ ಒಂದು ವಿದ್ಯಾರ್ಥಿಗಳೆಲ್ಲ ಡೇಟಾ ಫೆಕ್ಚ್ ಆಗ್ತಾವ್ರಿಂದ ಕೂಡಲೇ ನೀವು ಅರ್ಜಿನ ಕೂಡ ಸಲ್ಲಿಕೆ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಎಲ್ಲ ಸ್ಟೆಪ್ಸ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಪ್ರಿವ್ಯೂ ಮಾಡಿ ಫೈನಲ್ ಸಬ್ಮಿಟ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂತಿದ್ದಾರೆ ಎಲ್ಲ ಸ್ಟೆಪ್ಸ್ನು ಅಥವಾ ಹಂತವನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ನಿಮಗೆಲ್ಲ ತಿಳಿದ್ರೆ ಹಾಗೆ ಏನಪ್ಪ ಅಂದರೆ, ಮೊದಲನೇ ಹಂತದಲ್ಲಿ ವ್ಯಾಸಂಗ ಇದು ಕೂಡ ಕಂಪ್ಲೀಟ್ ಆಗಿದೆ. ಈಗ ನಾನು ತೋರಿಸ್ತಾ ಇರೋದು ಲೈವ್ನಲ್ಲಿ ಕೊಡ್ತಾ ಇದ್ದೀನಿ. 2ನೇ ಸ್ಟೆಪ್ನಲ್ಲಿ ಕೂಡ ವಿದ್ಯಾರ್ಥಿ ಯಾವ ಕಾಲೇಜಿನ ಓದ್ತಾ ಇದ್ದಾರೆ. ಸೊ ಇಲ್ಲೇ ಬಂದು ಸ್ಟ್ರಕ್ ಆಗ್ತಾಯಿದ್ರು ಸಾಕಷ್ಟು ಜನ ವಿದ್ಯಾರ್ಥಿಗಳು. ಸೊ ಈಗ ಎಲ್ಲ ಸ್ಟ್ರಕ್ ಎಲ್ಲನೂ ತೆಗೆದು ಹಾಕಿದ್ದಾರೆ. ಸೊ ಈಗ ಏನಪ್ಪ ಡೀಟೇಲ್ಸ್ ಹಾಕಿದ್ದಾರೆ, ರಿಜಿಸ್ಟರ್ ನಂಬರ್ ಹಾಕಿ ಸೊ ಫೆಕ್ಚ್ ಮಾಡ್ಕೊಂಡಾಗ ವಿದ್ಯಾರ್ಥಿಗಳೆಲ್ಲ ಬರ್ತಾಯಿದೆ. ಸೊ ಈ ಅಟೆಸ್ಟೇಷನ್ ಏನಿದೆ ಅಲ್ಲ, ಇದು ಡಿಪ್ಲೊಮಾ, ITI, PUC, GTT ಕೋರ್ಸ್ನವ್ರಿಗೆ ಮತ್ತು ಅದರ ಜೊತೆಗೆ ನರ್ಸಿಂಗ್ ಕೋರ್ಸ್ ಡಿಪ್ಲೊಮಾ ಓದ್ತಾ ಇರ್ತಾರೆ ವಿದ್ಯಾರ್ಥಿಗಳಿಗೆ ಡಿಸೇಬಲ್ ಆಗಿರುತ್ತೆ. ಸೊ ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಈ ಟೆಸ್ಟ್ ಮಾಡಿಸ್ಬೇಕು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಸೊ ಒನ್ ಟೈಮ್ OTR, NSP OTRನು ಕೂಡ ಕಂಪಲ್ಸರಿ ಮಾಡ್ಕೊಂಡು ಕೂಡ ಕಡ್ಡಾಯ ಮಾಡಿದರೆ. ಹಾಗೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿದ್ರಿಂದ ಹಾಸ್ಟೆಲ್ ಡೇಟ್ಸ್ನು ಕೂಡ ಅಪ್ಲೈ ಮಾಡ್ಕೋಬೇಕು. ಮತ್ತು ಅದ್ರ ಜೊತೆಗೆ ಫೈನಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂತಿದ್ದಾರೆ ಕೂಡಲೇ ಅರ್ಜಿನ ಸಲ್ಲಿಸಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, ವಿಶ್ವವಿದ್ಯಾಲಯ ವತಿಯಿಂದ, ನಿಮ್ಮ ಬೋರ್ಡ್ ವತಿಯಿಂದ ಏನಪ್ಪ ಅಂದರೆ SSPಗೆ ಎಲ್ಲ ಇನ್ಫಾರ್ಮೇಷನ್, ಹಿಂದಿನ ವರ್ಷದ ಫಲಿತಾಂಶಗಳ ವಿವರಗಳು ಎಲ್ಲನೂ ಕೂಡ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅಥವಾ ಕಳಿಸ್ಕೊಟ್ಟಿರೋದ್ರಿಂದ ಎಲ್ಲ ವಿದ್ಯಾರ್ಥಿ ಸುಗಮವಾಗಿ ಅರ್ಜಿನ ಸಲ್ಲಿಸ್ಬೋದು. ಸೊ ಹಾಗಾಗಿ ಯಾರೋ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿಲ್ಲ, ಸೊ ಈ ಲಾಸ್ಟ್ ಡೇಟ್ ಒಳಗಡೆ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನೀವು ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲ್ಲ ಕೂಡಲೇ ಅರ್ಜಿನ ಸಲ್ಲಿಸಿ. ಹಾಗೆ ಏನೇ ಡೌಟ್ಸ್ಗಳು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.